ಇವನೇ ಅವತ್ತು ಯಜಮಾನ್ರನ್ನ ಸಾಯಿಸಕ್ ನೋಡಿದ್ದು. ಯಜಮಾನ್ರನ್ನ ಸಾಯಿಸ್ಬೇಕು ಅಂತ ನೋಡಿದ್ ಇವನೇ. ನನ್ನನ್ ಸಾಯಿಸ್ಬೇಕು ಅಂತ ನೋಡಿದ್ದು ಇವನೇ. ಇವನನ್ನ ಹಿಡಿದ್ರೆ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗತ್ತೆ. ಏಯ್, ಏಯ್, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಏಯ್, ನಿಂತ್ಕೋ. ಇವಳು ನನ್ನ ಹಿಡ್ಕೊಂಡ್ರೆ ನಿಜ ಬಾಯಿ ಬಿಡಿಸ್ತಾಳೆ. ನಿಜ ಹೇಳಿದ್ರೆ ಮೇಡಮ್ ನನ್ನಂತೂ ಬಿಡಲ್ಲ. ಇವಾಗ ಏನು ಮಾಡೋದು? ಹಾಂ, ಮೇಡಮ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಒಂದು ವೇಳೆ ಮೇಡಮ್ ಸಾಯಿಸು ಅಂದರೆ ಸಾಯಿಸಿ ಬಿಡ್ತೀನಿ. ಯಾರಗ್ ಫೋನ್ ಮಾಡಿದೆ? ಏಯ್, ನಿಂತ್ಕೊಳ್ಳೋ. ಕಾವೇರಿ ಎಲ್ಲಿ ಹೋದ್ಲು? ಅವಳು ಅಲ್ಲೂ ಬರಲಿಲ್ಲ. ಎಲ್ಲಿಗೆ ಹೋಗಿರ್ಬೋದು? ನೀನು ಆ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ. ಹಾಂ, ಸರಿ. ಕಾವೇರಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಮಾತಾಡ್ತಿದೀಯೇ? ಅವಳು ನಿನಗೆ ಎಷ್ಟು ಅವಮಾನ ಮಾಡಿದಾಳೆ, ಎಲ್ಲ ಮರ್ತ ಹೋದ್ಯಾ? ಕಾವೇರಿನೇ ಕಲ್ಯಾಣಿ ಅಂತ ನಿಮ್ಮ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಅವಳನ್ನ ಸಾಯಿಸೇ ಬಿಡ್ತಾರಂತ ಹೇಳಿದ್ಯಲ್ವಾ? ಕಾವೇರಿನೇ ಕಲ್ಯಾಣಿ ಅನ್ನೋ ವಿಷಯ ಮಮ್ಮಿ ಡ್ಯಾಡಿಗೆ ಗೊತ್ತಾಗ್ಬಾರ್ದು ನಂದು. ಕಾವೇರಿನೇ ಕಲ್ಯಾಣಿ ಅಂತ ಮಯೂರ್ ಅಮ್ಮವ್ರಿಗೆ ಹೇಗ್ ಗೊತ್ತಾಯ್ತು? ಇವ್ರಿಗೆ ಈ ವಿಷಯ ಗೊತ್ತಿದೆ ಅಂದ್ಮೇಲೆ ಮಹಾದೇವಿ ಅಮ್ಮವ್ರಿಗೂ ಗೊತ್ತಾಗ್ಬಿಡತ್ತೆ. ದೇವ್ರೆ, ಈ ವಿಷಯ ಗೊತ್ತಾಗ್ಬಾರ್ದು. ಯಾಕೆ ಗೊತ್ತಾಗ್ಬಾರ್ದೆ? ಗೊತ್ತಾದ್ರೆ ತಾನೆ ಆ ಕಾವೇರಿ ಮನೆ ಬಿಟ್ಟು ಹೋಗೋದು. ಕಾವೇರಿಗೆ ಮದ್ವೆ ಆಗ್ತಾ ಇದೆ, ಅದು ಕೂಡ ಅಮೆರಿಕ ಸಂಬಂಧ. ಕಾವೇರಿಗೆ ಮದ್ವೆ ಆದ್ರೆ ಆಮೇಲೆ ಯಾವ ತೊಂದ್ರೆನೂ ಇರಲ್ಲ. ಒಂದ್ ವೇಳೆ ಈ ಮದ್ವೆ ನಡೀಲಿಲ್ಲ ಅನ್ಕೋ, ಆಮೇಲೆ ಕಾವೇರಿ ಕತೆನ ಮುಗಿಸ್ಬಿಡ್ಬೇಕು. ಕಾವೇರಿ, ಕಾವೇರಿ, ಕಾವೇರಿನೇ ಕಲ್ಯಾಣಿ ಅನ್ನೋ ವಿಷಯ ಕಾವೇರಿಗೆ ಗೊತ್ತಿಲ್ಲ. ನಮಗ್ ಕಾಣಿಸಿದ ರಾಜ ಮುದ್ರೆ ನಮ್ ದೊಡ್ಡಪ್ಪಂಗೋ ಇಲ್ಲ ನಮ್ಮ ಅಜ್ಜಿಗೋ ಕಾಣಿಸಿದ್ರೆ ಎಲ್ಲರ ಕತೆನೂ ಮುಗಿಯತ್ತೆ. ಇಷ್ಟು ದಿವಸ ಆದ್ರೂ ಕಾಣಿಸ್ದೆ ಮ್ಯಾನೇಜ್ ಮಾಡಿದಾಳೆ ಅಂದ್ರೆ ಅದು ನನ್ನ ಅದೃಷ್ಟನೇ ಅನ್ಕೋಬೇಕು. ಇನ್ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರೆ ಅವಳ ದಾರಿ ಹಿಡ್ಕೊಂಡು ಅವಳು ಹೊರಟೋಗ್ತಾಳೆ. ಇದ್ರ ಮಧ್ಯೆ ಮಮ್ಮಿ ಡ್ಯಾಡಿಗೆ ಏನೇನೋ ಹೇಳಿ ಅವ್ರು ಏನೇನೋ ಪ್ಲಾನ್ ಮಾಡಿ ಆ ಪ್ಲಾನ್ ಏನಾದ್ರೂ ಫೇಲ್ ಆದ್ರೆ ವಿಷಯ ಅಜ್ಜಿಗೆ ಮತ್ತೆ ದೊಡ್ಡಪ್ಪಂಗೆ ಗೊತ್ತಾಗೋಗುತ್ತೆ. ಆಮೇಲೆ ಬೀದಿಗೆ ಬರೋದು ಖಂಡಿತ. ಆ ಕಾವೇರಿ ಎಲ್ಲಿ ಹೊಡೋದ್ಲು ಕಾಣಿಸ್ತಾನೆ ಇಲ್ಲ. ನಾನು ನೋಡ್ಕೊಂಡು ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಕಾವೇರಿ ಕೈಯಲ್ಲಿರೋ ರಾಜಮುದ್ರೆ ನೋಡಿ ಕಾವೇರಿನೇ ಕಲ್ಯಾಣಿ ಅನ್ಕೋತಿದ್ದಾಳ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಏನಾದ್ರೂ ಒಂದ್ ಮಾಡ್ಬೇಕು. ಏನ್ ಮಾಡೋದು?
ಇವಳ ಟೈಮು ಇಷ್ಟು ಖರಾಬಾಗಿದೆ. ನಾವ್ ಇವಳನ್ನ ಸಾಯಿಸ್ಬೇಕು ಅನ್ಕೊಂಡ್ರೆ ಇವಳೇ ಸಾಯಕ್ ಹೊರಟಿದ್ದಾಳೆ. ಆ ದೇವ್ರೆ ಒಳ್ಳೆ ಪ್ಲಾನ್ ಮಾಡಿದಾನೆ. ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ ಇಲ್ಲಿ. ಪೃಥ್ವಿ ಇವಳನ್ನ ಕಾಪಾಡ್ಬಿಡ್ತಾನೆ. ಹಾಗ್ ನಡಿಬಾರ್ದು. ಇವಳು ಇಲ್ಲೇ ಹೇಗಾದ್ರೂ ಸಾಯ್ಬೇಕು. ಅವಾಗ ಏನೂ ಪ್ರಾಬ್ಲಮ್ ಇರಲ್ಲ. ವಕೀಲ್ ಸಾಹೇಬ್ರೆ, ಇಲ್ಲಿದ್ದೀನಿ. ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ಬನ್ನಿ. ಕಾವೇರಿ, ಕಾವೇರಿ, ವಕೀಲ್ ಸಾಹೇಬ್ರೆ. ಕಾವೇರಿ, ಕಾವೇರಿ, ಕಾವೇರಿ. ಕಾವೇರಿ, ವಕೀಲ್ ಸಾಹೇಬ್ರೆ, ಕಾವೇರಿ, 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 ವಕೀಲ್ ಕೈ ಕೊಡು. ಸಾಹೇಬ್ರೆ, ವಕೀಲ್ ಸಾಹೇಬ್ರೆ. ನಿನ್ಗೇನಾಗಿಲ್ಲ ತಾನೆ? ವಕೀಲ್ ಸಾಹೇಬ್ರೆ, ನೀವಿರುವಾಗ ನನ್ಗೇನಾಗತ್ತೆ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೀನು ಕಾಪಾಡಿದ ಕಾವೇರಿನ ಮಾತ್ರ ಅಲ್ಲ, ನನ್ನ ಪ್ರಾಣನೂ ಕೂಡ. ಹಾಂ, ಇವಳಿಗಿನ್ನೂ ಪೃಥ್ವಿ ಮೇಲಿರೋ ಹುಚ್ಚು ಹೋಗಿಲ್ಲ. ಅವಳೇನಾದ್ರೂ ಪೃಥ್ವಿ ತಂಟೆಗ್ ಬಂದ್ರೆ ಅವಳಿಗೆ ಸರಿಯಾಗಿ ಗತಿ ಕಾಣಿಸಿ ಅವಳ ಕತೆನ ಮುಗಿಸ್ಬಿಡ್ತೀನಿ. ಕಾವೇರಿ, ಆರ್ ಯು ಓಕೆ? ಅಲ್ಲ ಏನಾಯ್ತು ಕಾವೇರಿ? ಯಾರಿಗೋಸ್ಕರ ಬಂದೆ ಇಲ್ಲಿಗೆ? ವಕೀಲ್ ಸಾಹೇಬ್ರಿಗೆ ಹೇಳಿದ್ರೆ ನಾನು ಅನ್ಕೊಂಡಿರೋ ಹಾಗೆ ನಡೆಯಲ್ಲ. ಈ ವಿಷಯನಾದ್ರೂ ವಕೀಲ್ ಸಾಹೇಬ್ರಿಗೆ ಗೊತ್ತಾದ್ರೆ ಮತ್ತೆ ಬೈತಾರೆ. ಏನು ಯೋಚಿಸ್ತಾ ಇದೆಯಾ ಕಾವೇರಿ? ಏನೂ ಇಲ್ಲ ವಕೀಲ್ ಸಾಹೇಬ್ರೆ, ಏನೋ ನೋಡ್ಬೇಕು ಅಂತ ಈ ಕಡೆ ಬಂದೆ. ಕಾಲ್ ಜಾರಿ ಅಲ್ಲಿ ಸಿಕ್ಕಾಕೊಂಡೆ. ನೋಡು, ನೀನು ಹಾಗೆ ಮಾಡಿ ಎಂಥ ತೊಂದರೆಗೆ ಸಿಕ್ಕಾಕೊಂಡಿದ್ದೆ. ನಿನ್ಗೇನಾದರೂ ಆಗಿದ್ದಿದ್ರೆ ರಾಜಮತೆಗೆ ಏನು ಹೇಳಬೇಕಿತ್ತು ನಾನು? ನೀನೀಗ ತುಂಬ ಹುಷಾರಾಗಿರ್ಬೇಕು ಕಾವೇರಿ. ನನ್ಗೇನೂ ಆಗಿಲ್ಲ ವಕೀಲ್ ಸಾಹೇಬ್ರೆ. ಹಾಗೆ ಅನ್ಕೋಬಾರ್ದು ಕಾವೇರಿ. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಸರಿ, ನಮಗೋಸ್ಕರ ಅಲ್ಲೆಲ್ಲ ಕಾಯ್ತಾ ಇರ್ತಾರೆ. ಅದು ಅಲ್ಲದೆ ನೈಟು ಫೈರ್ ಕ್ಯಾಂಪ್ ಬೇರೆ ಇದೆ, ಆದರೂ ಏರ್ಪಾಡು ನೋಡಬೇಕು. ಬಾ. ಮುದ್ರೆ ಹಾಕ್ಸ್ಕೊಳ್ಳೋಣ ಬಾ. ಹಾ ಆಯ್ತು. ನಾಗಲಕ್ಷ್ಮಕ್ಕ, ನನ್ನ ಕೈಯಲ್ಲಿ ಮತ್ತೆ ಕಾವೇರಿ ಕೈಯಲ್ಲಿರೋ ಮುದ್ರೆ ನೋಡಿ ಜಯನು ಮುದ್ರೆ ಹಾಕಿಸ್ಕೊತಾಳಂತೆ. ಆಯ್ತಮ್ಮ. ಜಯ ಕೈ ಕೊಡಿಲಿ. ಹುಣ್ಣಿಮೆ ಚಂದ್ರ ಮುದ್ರೆ, ಇದ್ರ ವಿಶೇಷತೆ ಏನಮ್ಮ? ಇದನ್ನ ರಾಜಮುದ್ರೆ ಅಂತಾರೆ. ರಾಜವಂಶದವರು ನಮ್ ಪೂರ್ವಜರಿಗೆ ಸಹಾಯ ಮಾಡಿದ್ದಕ್ಕೆ, ಅಂಥ ರಾಜವಂಶದವ್ರನ್ನ ಮರಿಬಾರ್ದು ಅನ್ನೋದಕ್ಕೆ ನೆನಪಿಗೆ ಹೀಗೆ ಹಾಕಿಸ್ಕೋತೀವಿ. ಕಾವೇರಿ ಕೈಯಲ್ಲಿರೋ ರಾಜಮುದ್ರೆ ಈ ಊರಲ್ಲಿ ಎಷ್ಟೊಂದ್ ಜನಕ್ಕಿದೆಯಲ್ಲ. ಎಲ್ಲರ ತರ ಅವಳ ಕೈಯಲ್ಲೂ ರಾಜಮುದ್ರೆ ಇದೆ. ಅಂದ್ರೆ ಕಾವೇರಿ ಕಲ್ಯಾಣಿ ಅಲ್ವಾ? ಏನಮ್ಮ, ಹುಣ್ಸೆಕಾಯ? ಹೌದಮ್ಮ. ನಿಮಗೆ ಬೇಕಾ? ಬೇಡಮ್ಮ, ಹೊರಡಿ ಹೊರಡಿ ಹೊರಡಿ. ಅಮ್ಮ,
ಮಯೂರಮ್ಮನ್ ಮನ್ಸಲ್ಲಿ ಕಾವೇರಿ ಕಲ್ಯಾಣಿ ಆಗೋಕ್ ಸಾಧ್ಯ ಇಲ್ಲ ಅನ್ನೋ ಯೋಚನೆ ಹಾಕಿದ್ದೀನಿ. ಅಂದ್ರೆ ಕಾವೇರಿ ಕಲ್ಯಾಣಿ ಅಲ್ವಾ? ಕಾವೇರಿ ಕಲ್ಯಾಣಿ ಅಲ್ಲ ಅಂದ್ಮೇಲೆ ಕಲ್ಯಾಣಿ ಊಹೆ ಚಿತ್ರದಲ್ಲಿ ಕಾವೇರಿ ಚಿತ್ರ ಏನಿಗೆ ಬಂತು? ಸರಿ ಜಯ, ನಡಿ. ಡ್ರಾಯಿಂಗ್ ಮಾಡೋರ್ ಹತ್ರ ಕಾವೇರಿ ಮುಂಚೆನೆ ಹೋಗಿದ್ಲು. ಡ್ರಾಯಿಂಗ್ ಮಾಡೋ ಮುಂಚೆ ನೋಡಿದ ಫೇಸ್, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಅವಳ ಚಿತ್ರನ ಅವರು ಬರ್ದಿರ್ಬಹುದು. ಆ ಡ್ರಾಯಿಂಗ್ ಜೊತೆ ಇನ್ನೂ ಕೆಲವು ವಿಷಯಗಳನ್ನ ಹೇಳಿದ್ರು. ಬರೀ ಆ ಡ್ರಾಯಿಂಗ್ ನ ಆಧಾರವಾಗಿಟ್ಕೊಂಡು ಕಾವೇರಿನೇ ಕಲ್ಯಾಣಿ ಅಂತ ಹೇಳಕ್ಕಾಗಲ್ಲ. ಕಾವೇರಿನೇ ಕಲ್ಯಾಣಿ ಅಂತ ಮಮ್ಮಿ ಡ್ಯಾಡಿಗೆ ಹೇಳಿದಿದ್ರೆ ನಾನೇ ಫೂಲ್ ಆಗ್ತಿದ್ದೆ. ಆದ್ರೂ ಈ ಗುಡಿಸ್ಲಲ್ಲಿರೋಳು ರಾಜ ಮನೆತನದವಳು ಅಂದ್ರೆ ಎಂತ ಹುಚ್ಚತನ. ಅಮ್ಮ, ನನ್ ಟೆನ್ಷನ್ ಎಲ್ಲ ಹೊರಟೋಯ್ತು. ಕಾವೇರಿ ನಿಜವಾಗ್ಲೂ ಅದೃಷ್ಟ ಮಾಡಿದ್ದಾಳೆ. ಮನೆಯಿಂದ ಕಳ್ಸೋಣ ಅಂತ ಅನ್ಕೋತಾ ಇದ್ದೆ, ಆಗ್ಲಿಲ್ಲ. ಮೇಲಕ್ಕೆ ಕಳಿಸ್ಬಿಡೋಣ ಅಂತ ಅನ್ಕೊಂಡೆ, ಅದು ಕೂಡ ಆಗ್ಲಿಲ್ಲ. ಇವಾಗ ಒಂದೇ ಸಲ ಸಪ್ತ ಸಮುದ್ರನ ದಾಟ್ಕೊಂಡು ಹೋಗ್ತಾ ಇದ್ದಾಳೆ. ನಮಗ್ ಬೇಕಾಗಿರೋದು ಕೂಡ ಅದೇ ಅಲ್ವಾ ವೈದಿಕ? ಇಲ್ಲಿ ನಾವು ಅನ್ಕೊಂಡಿರೋ ಕೆಲಸ ಎಲ್ಲ ನಡಿಬೇಕು ಅಂದ್ರೆ ಕಾವೇರಿ ಇಲ್ಲಿದ್ರೆ ಆ ಕೆಲಸಗಳೆಲ್ಲ ಆಗಲ್ಲ. ಮಯೂರಿಗೂ ಒಂದ್ ದೊಡ್ಡ ತಲೆನೋವು ಕಡಿಮೆ ಆಗತ್ತೆ ನೋಡು. ಹೌದು ವೈದಿಕ. ಅಮ್ಮೋರೆ, ಕಾಫಿ. ಏನ್ ಸುಭದ್ರಾ, ಮನೇಲೆಲ್ಲ ಏನ್ ಯೋಚನೆ ಮಾಡ್ತಿದ್ದಾರೆ? ಕಾವೇರಿನ ಮದ್ವೆ ಮಾಡಿ ಕಳಿಸ್ತಾ ಇದಾರಲ್ವಾ? ಏನ್ ಸುಭದ್ರಾ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಯಜಮಾನ್ರೆ, ಕಾವೇರಿ ಮದ್ವೆ ಮಾಡ್ಸಕ್ಕೆ ಯಾವ ಥರ ತೊಂದ್ರೆನೂ ಇಲ್ಲ. ಅದೇನಂದ್ರೆ ಆದಿತ್ಯ ಯಜಮಾನ್ರು ಅವ್ರ ಅಮ್ಮ ಇದಾರಲ್ಲ, ಕಾವೇರಿ ಹಳ್ಳಿ ಹುಡುಗಿ ಅಲ್ವಾ, ಅವಳ ಹತ್ರ ಆಸ್ತಿ ಇಲ್ಲ ಅಂತ ಫೀಲ್ ಆಗಿದ್ದಾರೆ ಅನ್ಸತ್ತೆ. ಓ, ಅವಶ್ಯಕತೆ ಬಂದ್ರೆ ಕಾವೇರಿನ ದೊಡ್ಡಮ್ಮೋರು ದತ್ತು ತಗೊಂಡು ಅವಳ ಹೆಸರಿಗೂ ಸ್ವಲ್ಪ ಆಸ್ತಿನ ಬರೆದು ಮದುವೆ ಮಾಡಿಸ್ತೀನಿ ಅಂತ ಹೇಳೋದನ್ನ ನಾನು ಕೇಳಿಸ್ಕೊಂಡೆ. ಅಷ್ಟೇ ಅಮ್ಮೋರೆ, ಅದನ್ನ ಬಿಟ್ಟು ನನಗೇನೂ ಗೊತ್ತಿಲ್ಲ. ಸರಿ, ನೀನಿನ್ ಹೊರಡು. ನಮ್ ದೊಡ್ಡಮ್ಮೆಗೇನಾದ್ರೂ ಹುಚ್ಚಿಡ್ದಿದ್ಯಾ ವೈದಿಕ? ಕಾವೇರಿನ ದತ್ತು ತಗೊಳ್ಳೋದಂದ್ರೇನು? ಅವಳ ಹೆಸರಲ್ಲಿ ಆಸ್ತಿ ಬರೆಯೋದು ಅಂದ್ರೇನು? ಛೇ! ಅವಳ ಹೆಸರಲ್ಲಿ ಆಸ್ತಿ ಬರ್ದ್ರೆ ನಾವೇನ್ ಬೇಡ್ಕೊಂಡ್ ತಿನ್ಬೇಕಾ? ನನ್ ದೇಹದಲ್ಲಿ ಪ್ರಾಣ ಇರೋವರೆಗೂ ಅದನ್ ಮಾತ್ರ ನಡೆಯೋದಕ್ ಬಿಡಲ್ಲ ಅಗ್ನಿದೇವ್. ನಡೆಯೋಕ್ ಬಿಡಬಾರ್ದು ವೈದಿಕ. ಹೇಳು ಬೇಬಿ. ಏನ್ ಮಮ್ಮಿ ಹಾಗೆ ಮಾತಾಡ್ತಾ ಇದ್ಯಾ? ಅದೆಲ್ಲ ಬಿಡು, ನೀನ್ ಯಾವಾಗ ಬರ್ತಾ ಇದ್ಯಾ? ಟುಮಾರೋ ಮಾರ್ನಿಂಗ್. ವಾಟ್ ಹ್ಯಾಪನ್ಡ್? ಈಗಷ್ಟೇ ನಮ್ ಸುಭದ್ರಾ ಒಂದ್ ಮಾತು ಹೇಳಿದ್ಲು. ಏನ್ ಮಮ್ಮಿ ನೀನ್ ಹೇಳ್ತಾ ಇರೋದು? ಕಾವೇರಿನ ದತ್ತು ತಗೋತಾ ಇದ್ದಾರಾ? ಸುಮ್ನೆ ಬಿಡಬಾರ್ದು ಮಮ್ಮಿ. ಏನೋ ಮದ್ವೆ ಮಾಡ್ಕೊಂಡು ಬೇರೆ ದೇಶಕ್ಕೆ ಹೊರಟೋಗ್ತಾಳೆ ಅಂತ ಪ್ರೀತಿ ನಾಟಕ ಮಾಡ್ದೆ. ಆದ್ರೆ ನನ್ ಪ್ಲೇಸ್ಗೆ ಕಾಂಪಿಟೇಷನ್ಗೆ ಬಂದ್ರೆ ಅವಳನ್ನ ಅಲ್ಲೇ ಮುಗಿಸ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಅಂತ ಪರಿಸ್ಥಿತಿ ಎದುರಾದ್ರೆ ಏನ್ ಮಾಡ್ಬೇಕು ನಾವ್ ಮಾಡ್ತೀವಿ. ಯು ಕೂಲ್ ಡೌನ್. ಸರಿ ಮಮ್ಮಿ. ಕಾವೇರಿನ ದತ್ತಕ್ ತಗೊಳ್ಳೋದು ಯಾವುದೇ ಪರಿಸ್ಥಿತಿನಲ್ಲೂ ನಡಿಬಾರ್ದು ಅಗ್ನಿದೇವ್. ಹೌದು ವೈದಿಕ, ಅದಕ್ಕೇನೋ ಒಂದು ಪ್ಲಾನ್
ಹಲೋ, ಯಾರು? ಹಲೋ ಹಲೋ ಹಲೋ, ಯಾರು ನೀವು? ಎಲ್ಲಿಂದ ಮಾತಾಡ್ತಿದ್ದೀರಾ? ಹಲೋ ಹಲೋ, ಯಾರು ಮಾಡಿರ್ಬೋದು? ಈ ನಂಬರ್ನ ಯಾರೋ ಕಂಡುಹಿಡ್ಕೊಂಡಿದ್ದಾರೆ ಅಗ್ನಿದೇವ್. ಈ ನಂಬರ್ ಅವ್ರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ಆ ನಂಬರಿಂದ ಯಾವುದೋ ಲೇಡಿ ಕಾಲ್ ಮಾಡಿ ನೀವ್ ಯಾರು ಅಂತ ಕೇಳ್ತಾ ಇದ್ದಾರೆ. ಲೇಡಿನ? ಈ ವಾಯ್ಸ್ ಕೂಡ ಎಲ್ಲೋ ಕೇಳ್ದಾಗಿದೆ. ಯಾರ ವಾಯ್ಸು? ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಅದ್ಯಾರೋ ಅಂತ ಕಂಡು ಹಿಡಿದು ಯಜಮಾನ್ರನ್ನ ಕಾಪಾಡ್ಬೇಕು. ಯಾರಾಗಿರ್ಬೋದು? ಏನಮ್ಮ, ನಾನು ಹೋಗ್ಬೇಕು, ಫೋನ್ ಕೊಡ್ತೀರಾ? ಸರಿ ಅಣ್ಣ. ಕಾವೇರಿ, ಏನಾಯ್ತು? ಯಾಕಷ್ಟು ಟೆನ್ಷನ್ ಇದೆಯಾ? ಅದ್ಯಾರು ಅಂತ ಗೊತ್ತಾಗೋವರೆಗೂ ಈ ವಿಷಯ ವಕೀಲ್ ಸಾಹೇಬ್ರಿಗೆ ಹೇಳ್ದಿರೋದೇ ಒಳ್ಳೇದು. ಏನ್ ಯೋಚಿಸ್ತಾ ಇದೆಯಾ ಕಾವೇರಿ? ಏನಿಲ್ಲ ವಕೀಲ್ ಸಾಹೇಬ್ರೆ, ಮತ್ ಯಾಕೆ ಇಲ್ಲಿದ್ಯಾ? ಅಲ್ಲೊಬ್ರು ಅಣ್ಣನ ಹತ್ರ ಮಾತಾಡ್ತಿದ್ದೆ ಅಷ್ಟೇ. ಸರಿ, ಹೋಗೋಣವಾ? ಹಾ ಬನ್ನಿ ವಕೀಲ್ ಸಾಹೇಬ್ರೆ. ಹಾ, ಯಾರಿಗೂ ಅವನು ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ ವೈದಿಕಾ. ನನ್ಗೂ ಅದೇ ಅನುಮಾನ ಆಗ್ತಿದೆ ಅಗ್ನಿದೇವ್. ಅವ್ರು ಏನಾದ್ರೂ ನಮ್ಮ ಹೆಸರು ಹೇಳಿದ್ರು ಅಂದ್ರೆ ನಾವು ಬೀದಿಗೆ ಬೀಳೋದಂತೂ ಖಾಯಂ. ನನ್ನ ಮಗನ್ಗೊಂದ್ಸಲ ಕಾಲ್ ಮಾಡಿ ಮಾತಾಡು. ಬೇಡ ಅಗ್ನಿದೇವ್, ಇವಾಗ ಅವ್ರಿಗೆ ಬರೀ ಅನುಮಾನ ಮಾತ್ರ ಬಂದಿದೆ. ಒಂದ್ ವೇಳೆ ಫೋನ್ ಮಾಡಿ ವಿಚಾರಿಸಿದ್ರೆ ಖಂಡಿತ ಕನ್ಫರ್ಮ್ ಆಗೋಗುತ್ತೆ. ಆ ಮಿಸ್ಟೇಕ್ ನಾವು ಮಾಡಬಾರ್ದು. ಹೌದು ಹೌದು ವೈದಿಕಾ, ಅವ್ನು ಫೋನ್ ಮಾಡಿದಾಗಲೇ ಮಾತಾಡೋಣ. ಅಲ್ಲಿವರೆಗೂ ಯಾರೇ ಫೋನ್ ಮಾಡಿದ್ರು ಅವಾಯ್ಡ್ ಮಾಡೋದು ಒಳ್ಳೇದು. ಆ ವಾಯ್ಸ್ ಎಲ್ಲೋ ಕೇಳಿದೆ ಅಂತ ಹೇಳಿದ್ಯಲ್ಲ ವೈದಿಕಾ. ಹಾ, ಆದ್ರೆ ಎಲ್ಲಿ ಕೇಳಿದ್ದೀನಿ ಅಂತ ನೆನಪಾಗ್ತಾ ಇಲ್ವಲ್ಲ ಅಗ್ನಿದೇವ್. ತುಂಬಾ ಕೇಳಿರೋ ವಾಯ್ಸೇ ಅದು.